ಮಾಮಲಾದ ಶ್ರೀಗಳಿಗೂ ಮತ್ತು ನಮ್ಮ ಗುಣದ ಶ್ರೀಗಳು ಶರಣರಿಗೂ ಆತ್ಮೀಯ ಮಾಧ್ಯಮದ ಬಂಧುಗಳೇ, ಇವತ್ತೊಂದು ನಮ್ಮೊಡನೆ ಒಂದು ವಿಚಾರಕ್ಕೆ ಬಂದಿದೆ. ಈಗ ಇಲ್ಲಿವರೆಗೆ ನಮ್ಮ ಮಾಮಲಾದ ಶ್ರೀಗಳವರು ಅಭಿಪ್ರಾಯ ತಿಳಿಸಿದ್ದಾರೆ. ಬಸವಣ್ಣರ ಒಂದು ಹೆಸರಿನೊಳಗೆ ಸಮಾವೇಶ ಮಾಡಕ್ಕಾಗ್ತಾರೆ. ಇಲ್ಲಿವರೆಗೆ ಇದು ಸಮಾವೇಶ ಅಂತಿತ್ತು. ಇದು ಬಸವ ಶರಣರ ಹಿಂದೂ ಸಮಾವೇಶ ಅಂತ ಒಂದು ನಾಮಕರಣ ಮಾಡಿದ್ದಾರೆ. ಬಸವಣ್ಣವರ ಹೆಸರಿಟ್ಟ ಮೇಲೆ ಬಸವಣ್ಣವರ ತತ್ವವನ್ನು ಕೂಡ ನಾವು ಅಳವಡಿಸ್ಕೊಡ್ಬೇಕಾಗ್ತದೆ. ಬಸವಣ್ಣವರು ಪ್ರತಿಯೊಬ್ಬರಿಗೂ ನಂಬರ್ ತಿಳ್ಕೊತಿದ್ರು. ಅವ್ರ ವಚನ ಸುಳ್ಳು ಕೇಳಿದ್ರೆ ಎಲ್ಲವರು ಹೇಳೋರು ಕೇಳ್ಯಾರಿ, ಹೇಳೋರು ಕೇಳ್ಯಾರ. ಇವನಾರವ ಇವನಾರವ ಇವನ ನಿರಸಯ್ಯ, ಇವನಮ್ಮವ ಇವನಮ್ಮವ ಎಂಬ ನಿರಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗಂದೇನ ತಿಳ್ಕೊಂಡು ಆ ಆತ್ಮೀಯತೆ ಕಾಣಂತ ಯಾರಂದ್ರೆ ಬಸವಣ್ಣವರು. ಅಂತ ಬಸವಣ್ಣವರ ಒಂದು ಹೆಸರಿನಲ್ಲಿ ಸಮಾವೇಶ ಮಾಡೋದು ಯೋಗ್ಯತೆ ಅಲ್ಲ, ಅವರಲ್ಲಿಲ್ಲ. ಮತ್ತು ಇನ್ನೊಂದು, ಅವರು ಬಳಸಿದಂಥ ಭಾಷೆ ನಿಮ್ಮ ಮಾಧ್ಯಮದಲ್ಲಿ ಮತ್ತೆ ಬೀಚ್ ಹೇಳಬೇಕಾಗಿಲ್ಲ. ಅದರೆಲ್ಲ ನೀವು ತಿಳ್ಕೊಟ್ಟಿ ಯಾರು ಆ ಭಾಷೆ ಉಪಯೋಗ ಮಾಡ್ತಾರೆ, ಭಾಳ ತ್ರಾಸ ಯೂಸ್ ಮಾಡೋಂಥ ಉಪಯೋಗ ಮಾಡುವಂಥ ಭಾಷೆ. ಅದಕ್ಕಂತೇಳಿನೇ ಇವತ್ತು ನಮ್ಮ ಘನ ಸರ್ಕಾರದ್ದು ನಮ್ಮ ಕೋರ್ಟ್, ಇವತ್ತು ಸುಪ್ರೀಂ ಕೋರ್ಟ್ ಇರ್ಬೋದು, ಯಾವ ಹೈಕೋರ್ಟ್ ಇರ್ಬೋದು, ಸಿವಿಲ್ ಕೋರ್ಟ್ ಇರ್ಬೋದು, ಎಲ್ಲ ಕೋರ್ಟ್ ಚೀಮಾರಿ ಹಾಕಿದ್ದು ಅಲ್ಲಿ ವಿಚಾರ ಮಾಡಿ ಹಾಕಿದ್ದಾರೆ. ಅವ್ರು ಏನು ಹೇಳಿದಾರ, ನೀನು ಸ್ಥಾನಕ್ಕೆ ಯೋಗ್ಯಲ್ಲ ಭಾಷೆ, ನೀನು ಸುಮ್ಮ ಮನದಾಗ ಕುಂತು ಧ್ಯಾನ ಮಾಡಿಕೊಂಡು ಆದೇಶ ನೀಡಿದ್ದಾರೆ. ಯಾವ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಥರ ವಿಚಾರ ಮಾಡಿ ಅವರು ಆದೇಶ ನೀಡಿದ್ದಾರೆ. ಅದನ್ನು ವಿಚಾರ ಮಾಡುವಂಥ ನಮ್ಮ ಜನ, ಅದಕ್ಕೆ ಬೆಲೆ ಕೊಡುವಂಥ ಜನ, ಕೆಲವು ಜನ ಅವ್ರ ಮೇಲೆ ಹತ್ತಿರಬಹುದು. ಇದು ರಾಜಕೀಯ ಮಾಡಬಾರ್ದ್ರಲ್ಲಿ, ಧರ್ಮದ ರಾಜಕೀಯ. ರಾಜಕಾರಣ ಧರ್ಮ ಇರಬೇಕು, ಧರ್ಮದ ರಾಜಕೀಯ ಬರಬಾರದು. ಇದರ ಇತಿಹಾಸ ಹೇಳ್ತದೆ. ಅದಕ್ಕಾಗಿ ಇವತ್ತು ನಮ್ಮ ಮಮಲಬಸವರಲ್ಲಿ ಸವಿಸ್ತರು ತಿಳಿಸಿದ್ದಾರೆ. ಇದು ಒಳ್ಳೆಯ ಸ್ವಾಮಿಗಳ ಭಾಗವಹಿಸುವಂಥದ್ದು ಕಾರ್ಯಕ್ರಮ ಅಲ್ಲ. ಅಕಸ್ಮಾತ್ ಅದರಲ್ಲಿ ಭಾಗವಹಿಸಿದ ಸ್ವಾಮಿಗಳು ಆ ಯೋಗಿಗಳನ್ನು ಭಾಗವಹಿಸ್ಕೊಳ್ಬೇಕಾಗ್ತದೆ. ಈಗ ಕೆಲವು ಮಂದಿ ನಮ್ಮ ಸ್ವಾಮಿಗಳವರು ಅವರಿಗೆ ಪ್ರತಿಭಟನೆ ಹೇಳಿಕೊಡುವಂಥ ಸಮಯದೊಳಗೆ ಅವ್ರ ಭಾಷೆಯಲ್ಲಿ ಹೇಳಿಲ್ಲ. ಯಾಕಂದ್ರೆ ಅವರಂತ ತಗೊಂಡು ಹೇಳಿಲ್ಲ. ಪ್ರತಿಭಟನೆ ಹೇಳುವಂಥ ಪ್ರಸಂಗದೊಳಗೆ ಅವ್ರ ಭಾಷೆ ಉಪಯೋಗ ಮಾಡಿದ್ರು. ಅವರಿಗೆ ಬಹಳ ಗೌರವ ಹೇಳ್ಯಾರ ಬುದ್ಧಿ. ಆದ್ರೆ ಅವ್ರು ಇನ್ನೂ ಬಿಟ್ಟಿಲ್ಲ. ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ನೆಡಾಡೋ ದೇವರಂತ ತಿಳ್ಕೊಂಡು ನಾವೆಲ್ಲ ಅಂತೇವೆ. ಯಾರಿಗೆ? ಸಿದ್ದೇಶ್ವರ ಸ್ವಾಮಿಗಳಿಗೆ. ಇವರೇನಂತಾರ, ಅವ್ರಿಗೆ ಸಿದ್ದೇಶ್ವರಕ್ಕೆ ಬೆಳೆದಾರಂತ ಸಿದ್ದೇಶ್ವರ ಅವ್ರಿಗೆ ಇದನ್ನೇ ಕಳಿಸ್ಯಾರ. ಅವ್ರು ನಿಂಗ ಬೆಳೆಸ್ಯಾರ ಅನ್ಕೊಂಡು ಹೇಳಿಕೆ ಕೊಡ್ತಾರೆ. ನೀವೇ ಕೇಳಿ, ಯಾರೇ ಸಿದ್ದೇಶ್ವರು ಇಂಥ ಹೇಳಿಕೆ ಕೊಡಕ್ಕೆ ಹೇಳ್ತಾರ, ಹಿಂಗೆ ಕಳಿಸ್ತಾರ? ನಿಮ್ಮ ವಿಚಾರ. ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಹಿಂಗೆ ಬೆಳೆಸ್ಯಾರ, ಯಾವ ಕಾಲವೂ ಸಾಧ್ಯ ಇಲ್ಲ. ಇನ್ನೊಂದು ಮಾತು ಹೇಳ್ತಾರೆ ಅವರು, ಇದು ಆಡು ಭಾಷೆ ಸಾಮಾನ್ಯ ಮಾತು. ಅವರು ಆಡ್ತಾರೆ ವಿಜಾಪುರ ಕೇಳ್ತಾರೆ. ಸಿದ್ದೇಶ್ವರ ವಿಜಾಪುರ ಜಿಲ್ಲೆದವ್ರು ಅಲ್ಲ ನಾವು, ವಿಜಾಪುರ ಜಿಲ್ಲೆ ಹುಟ್ಟಿಲ್ಲ ನಾವು. ಅವರು ಆಡು ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡ್ತಿದ್ರು. ಅವರು ಆಡು ಭಾಷೆಯನ್ನು ಮಾತಾಡ್ತಿದ್ರು. ಅವರು ಜೀವಂತ ಪರಿವಂತರವಾಗಿ ಒಂದರ ಭಾಷೆ ಇಂಥ ಕೆಟ್ಟ ಉಪಯೋಗ ಮಾಡಿದ್ರು. ಯಾರ ಮಾಧ್ಯಮ ಕೇಳಿ? ಯಾರು ಕೇಳಿಲ್ಲ. ಆದರೆ ಅಲ್ಲೇ ಬೆಳೆದಂಥ ಅದೇ ಸಂಸ್ಥೆಯಲ್ಲಿ ಆ ಸ್ವಾಮಿಯಲ್ಲಿ ಸಂಸ್ಕಾರ ಬೆಳೆದಂಥ ವ್ಯಕ್ತಿ ಈ ರೀತಿ ಮಾಡೋದು ದೊಡ್ಡ ಅಪರಾಧ. ಆ ಸಿದ್ದೇಶ್ವರ ಸ್ವಾಮಿ ಅವಮಾನ ಮಾಡಿಲ್ಲ ನೀವು. ಅದಕ್ಕಾಗಿ ನಾವು ಹೆಚ್ಚಿಗೆ ಹೇಳೋದಿಲ್ಲ, ಮಾರ್ಗ ಸರಿಯಿಲ್ಲ ಬಂದಿದ್ದೇನೆ. ಇದು ನಾ ಹೇಳೋದಿಷ್ಟೇ, ಎಲ್ಲ ಸ್ವಾಮಿಗಳಿಗೆ ನಿಜವಾದ ನಿಮ್ಮ ಸ್ವಾಮಿತ್ವ ಇತ್ತು. ಆನಂದ ಕುಮಾರಸ್ವಾಮಿ ಎಲ್ಲ ಭಕ್ತಿ ಇತ್ತು. ಆನಂದ ಕುಮಾರಸ್ವಾಮಿ ಅಂತ ನೀವೇನು ಸಂಸ್ಕಾರ ಪಡೆದಿದ್ರಿ, ಅಲ್ಲ ಅನ್ನಪ್ರಸಾದ ಸ್ವೀಕಾರ ಮಾಡಿದ್ರಿ ಅಂತಂದ್ರೆ ಯಾರು ಹೋಗ್ತಕ್ಕಂಥದ್ದು ಅಂತ ಆದೇಶ ಅಲ್ಲ, ವಿನಂತಿ. ನಂದು ಹೋಗಬಾರ್ದು ಕೂಡ. ನಂದು ಆದೇಶ ಅಪ್ಪನೇ ತಿಳ್ಕೋಬೇಡ್ರಿ. ನಾನು ಮನವಿ ಮಾಡ್ಕೊಳ್ತೇನೆ. ನಮ್ಮ ಜಿಲ್ಲಾದವರಿರ್ಬೋದು, ಬೇರೆ ಜಿಲ್ಲಾದವರಿರ್ಬೋದು, ಎಲ್ಲ ಸ್ವಾಮಿ ಮನೆ ಮಾಡ್ಕೋತೀರಿ. ಅದಕ್ಕೆ ಆ ಸ್ವಾಮಿಗಳ ಭಾಗವಹಿಸಿ ಆದಷ್ಟು ಸಮಾಜವನ್ನು ಕಲುಷಿತವಾದ ತರಬಾರ್ದು ಕೂಡಿ ಹೇಳ್ತಾರೆ.
ಇವತ್ತು ಕೆಲವು ಮುಂಚೆ ಇರ್ತಕ್ಕಂಥ ಮಠ ಅಥವಾ ಒಕ್ಕೂಟದಲ್ಲಿರ್ತಕ್ಕಂಥವ್ರು ಎಚ್ಚರಿಕೊಳ್ಬೇಕೀಗ. ಅರೇ ಇಲ್ಲೇ ನಾವು ಇಷ್ಟ ಮಾಡೋದು ಬೇಕಿಲ್ಲ, ಇದಕ್ಕೆ ಪ್ರತಿಭಟನೆ ಮಾಡ್ತಾ ಶಕ್ತಿ ಈಗೇನು ಮುಂಚೂಣಿಯದಲ್ಲ. ಗದಗ ಇರ್ಬೋದು, ಬಾಲ್ಕಿ ಇರ್ಬೋದು, ಸಾಣೇರು ಇರ್ಬೋದು, ಇನ್ನೂ ಕೆಲವು ಮುಂಚೂಣಿಯದಲ್ಲ. ಅವ್ರು ಕೂಡ ಎಚ್ಚರಿಕೊಳ್ಬೇಕು. ಸಮಾಜ ಕೆಡಾಕತ್ತೈತಿ, ಸಮಾಜ ಹಾಳಾಗತ್ತೈತಿ. ಸ್ವಾಮಿಗಳನ್ನ ಸಮಾಜ ಸೋರಿಸ್ಬೇಕು, ಸಮಾಜ ಹಾಳಾಗಬಾರ್ದು. ಅದನ್ನ ತಿಳ್ಕೊಳ್ಬೇಕನ್ನೋ ಮಾತನ್ನ ಜೊತೆಗೆ ಪಂಚಪೀಠದವರು ಸಮಾಜ ಅಲ್ಲ ಸರ್, ಮಠಾಧಿಪ ಒಕ್ಕೂಟ ಎಲ್ಲ ಬರ್ತದಾಗ ಮಠಾಧಿಪದ ಒಕ್ಕೂಟ ಅಂತ ವೀರ ಶಿವಲಿಂಗಾಯತ್ ಬಂತು, ಲಿಂಗಾಯತ್ ಬಂತು. ಹೇಗೆ ವೀರ ಶಿವಲಿಂಗಾಯತ ಲಿಂಗಾಯತ ತಿಳ್ಕೊಂಡು ಸ್ವಲ್ಪ ಎರಡು ಬಣ ಹಾಕಿದ್ದು ನಿಮ್ಗೆ ಗೊತ್ತಲ್ಲ, ನಾ ಹೇಳ್ತಿಲ್ಲ ಅನ್ನೋಲ್ಲ. ಆದ್ರೆ ಒಂದು ಮಾತು ಹೇಳ್ತೇನೆ, 110 ವರ್ಷದ ಅಂತ ಮಾಡಿದಂತ ಅವರ ಸಿದ್ಧಗಂಗಾ ಶ್ರೀಗಳು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ ಲಿಂಗಾಯತನ ಮುಂದೆ ವೀರಶೈವ ಒಂದೇ. ಲಿಂಗಾಯತ ಅಂದ್ರೆ ಆಡು ಶಬ್ದ, ವೀರಶೈವ ಅನ್ನೋದು ಸಂಸ್ಕೃತ ಶಬ್ದ. ಎರಡು ಶಬ್ದ ಒಂದೇ ಅಂತ ತಗೊಂಡು ಅವರು ಸ್ವಚ್ಛವಾಗಿ ಕೊಟ್ಟಿದ್ದಾರೆ. ಅವ್ರ ಮಾತಿಗೆ ಎಲ್ಲ ಬೆಲೆ ಕೊಡ್ಬೇಕು ನಾವು. ಅದಕ್ಕಾಗಿ ವೀರಶೈವ ಲಿಂಗಾಯತ ಬೇರೆ ಅಲ್ಲ, ಎರಡು ಒಂದೇ ಮಾತನ್ನ ಸರ್ವರ್ತಿಳ್ಕೋಬೇಕಂತ ಹೇಳಿ ಮತ್ತೊಬ್ಬರಿಗೆ